ಹಾಸನದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸಿದಂತಹ ಸಭೆಯು ರಾಜಕೀಯ ಪ್ರೇರಿತವಾಗಿದೆ. ಸಿಎಂ, ಡಿಸಿಎಂ ಉಸ್ತುವಾರಿ ಸಚಿವರು ನಡೆಸಿದಂತಹ ಸಭೆಗಳು ಕೇವಲ ರಾಜಕೀಯ ಪ್ರೇರಿತವಾಗಿದೆ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕಿಡಿಕಾರಿದ್ದಾರೆ. ಜೆಡಿಎಸ್ ಹಾಗೂ ಎಚ್.ಡಿ. ರೇವಣ್ಣ ಶಕ್ತಿ ಕುಂದಿಸೋದೇ ಈ ಸಭೆಯ ಮುಖ್ಯ ಉದ್ದೇಶ ಅನ್ನೋದನ್ನ ಹೇಳಿದ್ದಾರೆ. ಹಾಸನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಒಂದೇ ಸಿದ್ಧಾಂತ, ಅದು ಎಂದಿಗೂ ಶಾಶ್ವತ. ಒಂದೇ ಸಿದ್ಧಾಂತ, ಎಂದಿಗೂ ಶಾಶ್ವತ. ಯಾವ ತಪ್ಪಿಗೆ ದೇವೇಗೌಡರು ಅಂತ ಹೇಳ್ತಾರೆ ಹೇಳಿ? ನಾನು ಪ್ರಧಾನಮಂತ್ರಿ ಆಗ್ಬೇಕಂತ ಅರ್ಜಿ ಹಾಕಿದ್ದೆ. ಚರ್ಚೆ ನಡೀಲಿ. ಯಾವ ತಪ್ಪಿಗೆ ಚಂದ್ರಶೇಖರ್ನ 2 ತಿಂಗಳಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆ ಮಾಡಿ 2 ಶರಣ್ ಸಿಂಗ್ನ ವೋಟ್ ಕೊಟ್ಟು ಮುಖ್ಯಮಂತ್ರಿ ಅಂತ ಪ್ರಧಾನಮಂತ್ರಿ ಅಂತ ಹೇಳಿ ಅವರು ಪಾರ್ಲಿಮೆಂಟ್ ಕರೀತಾರೆ. ನೇರು ಕೂರ್ ಜಾಗದಲ್ಲಿ ಅವ್ರು ಕೂರಬಾರದು ಅಂತ ಹೇಳಿ, ಅದು ಮಲಿನ ಆಗುತ್ತೆ ಅಂತ ಹೇಳಿ ಹಿಂದಿನ ದಿನ ವಿತ್ಡ್ರಾ ಮಾಡ್ತಾರೆ. ಒಂದೇ ಸಿದ್ಧಾಂತ, ಅದು ಶಾಶ್ವತ. ಒಂದೇ ಸಿದ್ಧಾಂತ, ಅದು ಶಾಶ್ವತ. ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ, ಸುಮಾರು 26,000 ಕೋಟಿ ಸಾಲ ಬಂದ, ಹಲವಾರು ವಿದ್ಯಾಸಂಸ್ಥೆಗಳು. ಕಾಂಗ್ರೆಸ್ಗೆ ಒಂದೇ ಸಿದ್ಧಾಂತ, ಅದು